ಸೆಪ್ಟೆಂಬರ್ 30, 1993. ಭಾರತದ ಇತಿಹಾಸದಲ್ಲಿ ಅದೊಂದು ಕರಾಳ ದಿನ. ಅಂದು ಬೆಳಗ್ಗೆ ಸುಮಾರು 4 ಗಂಟೆ ಹೊತ್ತಿಗೆ ಮಹಾರಾಷ್ಟ್ರದಲ್ಲಿ ಭೂಕಂಪ ಆಯಿತು. ಆ ಭೂಮಿ ತಾಯಿ ಯಾಕೆ ಹಾಗೆ ನಡಗಿದ್ಲೋ ಗೊತ್ತಿಲ್ಲ. ಅಪಾರವಾದಂಥ ಜೀವಹಾನಿ, ಆಸ್ತಿ ಹಾನಿ ಆಯಿತು. ಈ ಭೂಕಂಪದ ಕೇಂದ್ರ ಇದ್ದದ್ದು ಲಾತೂರ್ ಅನ್ನೋ ಪುಟ್ಟ ಪಟ್ಟಣ ಸುತ್ತಮುತ್ತ. ಇಡೀ ದಿನ ದುಡಿದು ಬೇಸತ್ತು ಭೂಮಿ ತಾಯಿಯನ್ನು ನಂಬಿಕೊಂಡು ಮಲಗಿದವರ ನಂಬಿಕೆ ಹುಸಿಯಾಗಿತ್ತು. ತಮ್ಮ ಆಸರೆಗಂತೆ ಕಟ್ಕೊಂಡಂಥ ಕಲ್ಲಿನ ಮನೆ, ಅಲ್ಲೆಲ್ಲ ಬರೀ ಕಲ್ಲಿಂದ ಕಟ್ತಾರೆ ಮನೆ. ಕಲ್ಲಿನ ಮನೆ ಮೃತ್ಯು ಕೂಪಾಗಿದ್ದು. ನಾನಾಗಲೇ ಹೇಳಿದ್ದೆಲ್ಲ, ಅಲ್ಲಿನ ಮನೆಗಳನ್ನು ಮಣ್ಣು ಕಲ್ಲುಗಳನ್ನು ಕಟ್ತಾರೆ. ಆಗಲ್ಲ ಹಳೆ ಕಾಲದಲ್ಲಿ ಸಿಮೆಂಟ್ ಯೂಸ್ ಮಾಡ್ತಿರಲಿಲ್ಲ. ಮಣ್ಣು ಕಣ್ಣು ಕಟ್ಟುವಾಗ ಅಲ್ಲಿ ಭೂಕಂಪ ಆದೀತು ಅಂತ ಕಲ್ಪನೆ ಕೂಡ ಅವ್ರಿಗೆ ಇದ್ದಿರಲಿಕ್ಕಿಲ್ಲ ಪಾಪ. ಮನೆಗಳು ಅಲುಗಾಡಿದಾಗ, ಭೂಮಿ ಅಲುಗಾಡಿದಾಗ ಎಲೆಗಳು ಬಿದ್ದಂಗೆ ಬಿದ್ದುಬಿಟ್ಟು ಮನೆಗಳೆಲ್ಲ ಒಳಗಿದ್ದ ಜನರು ಪ್ರಾಣಾಪಹರಣ ಮಾಡಿಬಿಡ್ತು. ನೋಡಿ ಹೆಂಗಿದೆ. ಕಲ್ಲಿನ ಮನೆ, ಗುಂಡುಕಲ್ಲು ಬಿದ್ದರೆ ಬದುಕ್ತಾನ ಮನುಷ್ಯ? ಬೆಳಗಾಗೋದ್ರೊಳಗೆ ಇಡೀ ಪಟ್ಟಣ ಸ್ಮಶಾನ ಆದಂಗಾಗಿತ್ತು. ಮರುದಿನ ಸುದ್ದಿ ತಿಳಿದು ಪ್ರಪಂಚದ, ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ಪರಿಹಾರ ಕಾರ್ಯ ಮಾಡ್ತಾಯಿದ್ರು. ನನ್ನ ಸ್ನೇಹಿತ ಒಬ್ಬ ಪುಣೆಯಲ್ಲಿ ವೈದ್ಯ ಆಗಿದ್ದ. ಸುದ್ದಿ ತಿಳಿದ ತಕ್ಷಣ ತನ್ನ ಹೆಂಡತಿ ಮತ್ತು ಇನ್ನಿಬ್ಬರು ಸ್ನೇಹಿತರನ್ನ ಜೊತೆ ಮಾಡಿಕೊಂಡು ತನ್ನ ಕಾರಲ್ಲಿ ಲಾತೂರಿಗೆ ಹೊರಟ. ಕಾರ್ ಒಳಗೆ ಸಾಧ್ಯ ಇದ್ದಷ್ಟು ಔಷಧಿ ಮತ್ತು ಏನು ಬೇಕು ವಸ್ತುಗಳನ್ನ ಹಾಕ್ಕೊಂಡ. ಲಾತೂರು ನೋಡಿದಾಗ ಒಂದು ಆಘಾತ ಆಯಿತು. ಪೇಪರಲ್ಲಿ, ಟಿ ವಿಯಲ್ಲಿ ಏನು ತೋರಿಸ್ತಾರೋ ಅದಕ್ಕಿಂತ ವಾಸ್ತವ ಭಯಂಕರ ಆಗಿರೋದನ್ನು ಕಂಡ. ತಕ್ಷಣ ಕಾರ್ಯ ಶುರು ಮಾಡಿದ. ತನ್ನ ತೋಚಿದ ಹಾಗೆ ಒಂದು ಸ್ಥಳ ಆರಿಸ್ಕೊಂಡ. ಅಲ್ಲೊಂದು ಟೆಂಟ್ ಹಾಕ್ಕೊಂಡ. ಆರಿಸ್ಕೊಂಡು ಮೊದಲು ಯಾರು ಇನ್ನೂ ಬದುಕಿದ್ದಾರಲ್ಲ ಅಥವಾ ಬದುಕೋಕ್ಕೆ ಸಾಧ್ಯ ಇದೆಯೋ ಅವ್ರಿಗೆ ಶುಶ್ರೂಷೆ ಶುರು ಮಾಡಿದ. ಹೆಣೆಗಳನ್ನು ಯಾರಾದರೂ ಎಳೆದು ಹಾಕ್ತಾರಪ್ಪ, ಬದುಕಿದವ್ರು ಹೆಣೆ ಆಗಬಾರ್ದಲ್ಲ. ಅದಕ್ಕೆ ಅವನೇನು ಮಾಡಿದ, ಗಾಯಗೊಂಡವರು, ಒದ್ದಾಡ್ತಿರೋರು, ಸಾವಿನ ಅಂಚಿಗೆ ಹೋಗ್ತಿರೋವಂಥವ್ರ ಸಂಖ್ಯೆ ಆಗಬಾರ್ದು ಎಳ್ಕೊಂಬರ್ತಾ ಇದ್ದ. ಆದರೆ ಕ್ಷಣಕ್ಕೆ ಸಾವಿಗೆ ಹೋಗ್ತಿರುವಂಥ ಸಂಖ್ಯೆ ಹೆಚ್ಚಾಗ್ತಾಯಿತ್ತು. ಸಹಾಯಕ್ಕೆ ಬೇಕಾಗೊಂದು ಕೈ ಕಡಿಮೆ, ಯಾರೂ ಇಲ್ಲ ಸಹಾಯ ಮಾಡೋದಕ್ಕೆ. ಸ್ವಯಂ ಸೇವಕರು ಸಿಕ್ಕಾರೆ ಅಂತ ನೋಡ್ತಾ ಇದ್ದ. ಹಾಗಲ್ಲ ಮನುಷ್ಯ ಕಂಡ. ಸುಮಾರು 50 ವರ್ಷ ಇದ್ದಿರ್ಬೇಕು ಅವನಿಗೆ. ಕೊಳಕು ಧೋತ್ರ, ಅಲ್ಲಲ್ಲಿ ಹರಿದ ಅಂಗಿ, ಕುರ್ಚಿಲ್ ಗಡ್ಡ, ಗುಳಿ ಬಿದ್ದ ಕಣ್ಣುಗಳು, ಮುಖದಲ್ಲೆಲ್ಲ ದೀನತೆ ಇದೆ. ವೈದ್ಯ ಅವನು ಕರೆದ. ಬಾಪ ಇಲ್ಲಿ ನಾನು ಸಹಾಯ ಮಾಡ್ತೀಯಾ? ದಿನಕ್ಕೆ 100 ರೂಪಾಯಿ ಕೊಡ್ತೀನಿ. ಬಾ, ಈ ರೋಗಿಗಳನ್ನು ಎತ್ತಿ ಆ ಕಡೆ ಮಲಗಿಸ್ಬೇಕು, ನಾನು ಸಹಾಯ ಮಾಡ್ತೀಯಾ ಅಂತ ಕೇಳಿದ. ಆ ಹತ್ತಿರಕ್ಕೆ ಬಂದು, ರೂಪಾಯಿ ಏನು ಬ್ಯಾಡ್ರಿ ಅಂತ ಮೆಲುದನೆಯಲ್ಲಿ ಹೇಳಿದ. ಇದು ಹೇಳಿದ ಎಲ್ಲ ಕೆಲಸ ಮಾಡಿದ. ಯಾವ ಕ್ಷಣದಲ್ಲೂ ಹೇಸಿಕೊಳ್ಳದೆ, ರಕ್ತ ತೊಳೆದ, ಹೊಲಸುಗೊಳ್ಳದ, ಒಂದು ಮಾತು ಆಡಲಿಲ್ಲ. ಮರುದಿನ ಮುಂದಿನ ಬೀದಿಗೆ ಬಂದಾಗ ಕುಸಿದ ಮನೆಯಿಂದ ದೇಹಗಳನ್ನು ಎಳಿತಾ ಇದ್ರು ಜನ. ಒಬ್ಬೊಬ್ಬರು ವಾಲಂಟಿಯರ್ ಬಂದಿದ್ದಾರೆ. ಮರುದಿವಸ ಒಳಗಿರು ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಭಾವಿಸಿದ್ರು. ಕಾರ್ಯಕರ್ತರು ನೋಡ್ತಾ ಇದ್ರು, ಎಲ್ಲ ಹೆಣಗಳು ತೆಗ್ತಾ ಇದ್ರು. ವೈದ್ಯ ಗಮನಿಸಿದ, ಒಬ್ಬ ತರುಣ ಮತ್ತು ಒಬ್ಬ ಮುದುಕನಿಗೆ ಜಿಗುಟಕ್ಕೆ ಜೀವ ಇದೆ, ಸತ್ತಿಲ್ಲ ಅವರು. ಅವನ ತಕ್ಷಣ ಸಹಾಯ ಸಿಕ್ಕರೆ ಬದುಕ್ಬೋದು ಅಂತ ಕೂಗಿದ. ಹೇ ಬಾಯಿಲಿ ಎತ್ಕೊಂಡು ಹೋಗೋಣ, ಬಾಯಿ ಕಡೆ ಬಾ ಅಂತ ಕರೆದ. ಆ ಮನುಷ್ಯ ವೈದ್ಯ ಮೈ ಮೇಲೆ ಎಚ್ಚರ ಇಲ್ದವ್ರು ಹಂಗೆ ಎತ್ಕೊಂಡು ಶುಶ್ರೂಷೆ ಶುರು ಮಾಡಿದರು. ಆ ತರುಣನ ಪ್ರಾಣ ಹೋಗ್ತಿರೋ ಹಾಗೆ ಕಾಣಿಸ್ತು. ವಯಸ್ಸಾದವನು ಸ್ವಲ್ಪ ರಿಕವರ್ ಆಗ್ತಾ ಇದ್ದ. ಈ ತರುಣನ ಪ್ರಾಣ ಹೋಗ್ತಿರೋ ಹಂಗೆ ಕಾಣಿಸ್ತು. ಈ ವೈದ್ಯ ಕೂಡ ಹಗಲು ರಾತ್ರಿ ದುಡಿದಿದ್ದಾನಲ್ಲ, ನಿದ್ರೆಗೆಟ್ಟು ದಣ್ಣು ಸುಸ್ತಾದಂಥ ವೈದ್ಯ ಹತಾಶೆಯಿಂದ ಕೂಗಿದ. ಸಾಯಬಾರದು, ಯಾರೂ ಸಾಯಬಾರದು, ಈ ಹುಡುಗ ಸಾಯಬಾರದು ಅಂದ. ತಕ್ಷಣ ಪ್ರತಿಧ್ವನಿ ಅನ್ನೋ ಹಾಗೆ ಪಕ್ಕದಿಂದ ಜೋರು ಧ್ವನಿ ಬಂತು. ಹೌದು, ಸಾಯಬಾರದು. ಯಾರು ಕೂಗಿದ್ದು? ಬಂದಿದ್ದಲ್ಲ ಸಹಾಯ ಮಾಡೋಕೆ ವ್ಯಕ್ತಿ. ಜೋರಾಗಿ ಅರಸ್ತಾ ಇದ್ದಾನೆ, ಬಿಕ್ಕಿ ಅಳ್ತಾ ಇದ್ದಾನೆ. ಇದುವರೆಗೂ ಮಡುಗಟ್ಟಿನಿಂದಂಥ ದುಃಖ ಬೋರ್ಗರದು ಹರಿದು ಬಿಟ್ಟಿದೆ ಹೊರಗಡೆ. ಅವನು ಸಮಾಧಾನ ಮಾಡಿದ ವೈದ್ಯ. ಯಾಕಪ್ಪ ಇಷ್ಟು ಆಗ್ತಾ ಇದೆ, ಭಾವ ಉದ್ವೇಗ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದ. ಗೊತ್ತಾಯ್ತು, ಅವನ ಹೆಸರು ತುಕಾರಾಮ್ ಧುಳೆ ಅಂತ. 2 ದಿವಸದ ಹಿಂದೆ ತನ್ನ ಹೆಂಡತಿ, ಎದೆಯೆತ್ತರಿಗೆ ಬೆಳೆದಂಥ 2 ಮಕ್ಕಳನ್ನು ಕಳ್ಕೊಂಡಿದ್ದಾನೀತ. ಆದರೂ ಅಲ್ಲೇ ಇದ್ದು ಮತ್ತು ಯಾರೂ ಸಾಯಬಾರದು ಅಂತ ಒದ್ದಾಡ್ತಾ ಇದ್ದಾನೆ. ತನ್ನ ಸಂಸಾರನೇ ಹೋಯಿತು, ತನಗೆ ಯಾಕೆ ಉಳಿದವ್ರ ಚಿಂತೆ ಅಂತ ನಿರಾಶೆ ಆಗಿಲ್ಲ. ಆಗ ನನಗೆ ಅನಿಸಿದ್ದು, ಸ್ನೇಹಿತರೆ, ಸಾವಿನ ಗರ್ಭದಿಂದಲೇ ಬದುಕಿನ ಪುಷ್ಪ ಹರಡುತ್ತದೆ.